ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಫುಡ್ ಕಲರ್ಸ್ ಎಲ್ಲ ಬ್ಯಾನ್ ಆದಾಗಲಿಂದ ಗೋಬಿ ಮಂಚೂರಿ ಅನ್ನೋದು ಕನಸಾಗೋಗ್ಬಿಟ್ಟಿದೆ. ಹೊರಗಡೆ ಎಲ್ಲಾದರೂ ಹೋದರೆ ದೊಡ್ಡ ಹೋಟೆಲಲ್ಲಿ ಸಿಗುತ್ತೆ, ಬಟ್ ಅಲ್ಲಿವರೆಗೂ ಕ್ರೇವಿಂಗ್ಸ್ ಎಲ್ಲ ನಮ್ಮಿಂದ ತಡ್ಕೊಳಕ್ಕಾಗಲ್ಲಪ್ಪ. ಅದಕ್ಕೋಸ್ಕರ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸಿಂಪಲಾಗಿ ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ. ರೆಸಿಪಿ ನೋಡೋಣ ಬನ್ನಿ. ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಬಿಡ್ತೀನಿ. ಎಲ್ಲ ರೀತಿ ಸಾಸು, ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾಬೇಜ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬ ಬೇಡ, ತರ್ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಎರಡು ಚಮಚದಷ್ಟು ಆಲ್ ಪರ್ಪಸ್ ಮೈದಾ ಹಿಟ್ಟು, ಹಾಗೆ 2 ಚಮಚದಷ್ಟು ಕಾರ್ನ್ಫ್ಲೋರು, ಹಾಗೆ ಚಿಲ್ಲಿ ಪೌಡರು ಮತ್ತು ನಮ್ಮನೇನಲ್ಲಿರೋಂಥ ಖಾರದ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೇ ಸಾಲ್ಟ್ ಹಾಕ್ಕೊಳ್ತೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 1 ಡ್ರಾಪ್ ಕೂಡ ನೀರನ್ನ ಯೂಸ್ ಮಾಡ್ತಾ ಇಲ್ಲ. ಆಲ್ರೆಡಿ ಕ್ಯಾಬೇಜ್ನಲ್ಲಿರುವಂಥ ನೀರೇನೇ ಸಾಕಾಗುತ್ತೆ ಇದಕ್ಕೆ. ಸೊ ನಿಮ್ಗೇನಾದರೂ ಸ್ವಲ್ಪ ಡ್ರೈ ಅನ್ನಿಸ್ತು ಅಂತ ಅಂದರೆ ನೀವು ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ತೆಳ್ಳಗಾಗೋಯ್ತು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಕಾರ್ನ್ಫ್ಲೋರು ಅಥವಾ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ನೀವು ಹಾಕ್ಕೋಬೋದು. ಈ ರೀತಿ ಉಂಡೆ ಬರುತ್ತಾ ಅಂತ ಹೇಳಿ ಫಸ್ಟಿಗೆ ನೋಡ್ಕೊಳ್ಳಿ. ನಾವು ಮನೆಯಲ್ಲಿ ತಿನ್ನೋದಕ್ಕಲ್ವಾ, ಸಿಂಪಲ್ಲಾಗಿ ನಮ್ಗೆ ಹೇಗೆ ಬರುತ್ತೋ ಆ ರೀತಿ ಉಂಡೆಗಳನ್ನ ನಾವು ಮಾಡಿಕೊಂಡ್ರೆ ಸಾಕು. ಅದೇ ಪ್ರೊಫೆಷ್ನಲ್ ಗೋಬಿ ಮಾಡೋರಾದರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಕು. ಸೊ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಮನೆಯಲ್ಲಿ ಮಾಡೋದಕ್ಕಲ್ವ. ಹಾಗಾಗಿ ಈ ರೀತಿ ನಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ರೀತಿ ಎಣ್ಣೆಯಲ್ಲಿ ಕರ್ಕೊಂಡು ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಹಾಗೆ ಕ್ರಿಸ್ಪಿನೆಸ್ ಬರಬೇಕಲ್ವಾ. ಹಾಗಾಗಿ ತುಂಬ ಹೊತ್ತಾದರೂ ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಇದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಕಡಾಯಿಗೆ ಒಂದು 2-3 ಚಮಚ ಎಣ್ಣೆಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಫಸ್ಟಿಗೆ ಹಾಕಿಬಿಟ್ಟು, ಅದಾದಮೇಲೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ನಾವಿಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದು ನಾವು ಇದ್ರ ಟಾಪಿಂಗಿಗೆ ಅಂತ ಹೇಳಿ 1 ಚಮಚದಷ್ಟು ಕಾರ್ನ್ಫ್ಲೋರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇದಾದಮೇಲೆ ಇಲ್ಲಿ ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಸಾಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಸೋಯಾ ಸಾಸು, ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಹಾಗೆ ಟೊಮೆಟೊ ಕೆಚಪ್ಪು ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಲಾಸ್ಟಿಗೆ ನಾವು ಕಾರ್ನ್ಫ್ಲೋರ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀರು ಆ್ಯಡ್ ಮಾಡಲೇಬೇಕು, ಯಾಕೆ ಅಂತಂದರೆ ಅದು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವ, ಅದು ಬಂದುಬಿಟ್ಟು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಇನ್ನು ಇದಿಷ್ಟು ಆದಮೇಲೆ ನಾನು ಬಂದು ಇಲ್ಲಿ ವಿನೇಗರ್ ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು. ವಿನೇಗರ್ ಇಲ್ಲ ಅಂತಂದರೆ ಗೋಬಿ ಮಂಚೂರಿ ಸ್ವಲ್ಪನೂ ಟೇಸ್ಟ್ ಇರಲ್ಲ ಅಲ್ವಾ. ಹಾಗಾಗಿ ನಾನಿಲ್ಲಿ ಒಂದು ಫುಲ್ ಲೆಮನ್ನ ನಾನಿಲ್ಲಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫುಲ್ ಲೆಮನ್ ಹಾಕ್ಕೊಂಡ್ರೆ ಅದು ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ವಿನೇಗರ್ ಟೇಸ್ಟೇ ಕೊಡುತ್ತೆ. ಈ ರೀತಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ನಮಗೆ ಇದು ರೆಡಿ ಆಗಿದೆ. ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಗೋಬಿನ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಒಂದು 1 ಮಿನಿಟ್ ನಾವು ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಳ್ಳೆ ಕಲರ್ಫುಲ್ ಆಗಿರುವಂಥ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಸೊ ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಮ್ಗೆ ಮಾತ್ರ ಟೇಸ್ಟ್ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಮಕ್ಕಳು ಕೂಡ ಸಖತ್ ಇಷ್ಟಪಟ್ಟು ತಿಂದರು. ಸೊ ಆರೋಗ್ಯಕರವಾಗಿರುವಂಥದ್ದು, ಯಾವುದೇ ರೀತಿ ಕೆಮಿಕಲ್ಸ್ನ ಇಲ್ಲಿ ಯೂಸ್ ಮಾಡಿಲ್ಲ. ಹೋಮ್ ಮೇಡ್ ಗೋಬಿ ಮಂಚೂರಿ ರೆಡಿಯಾಗಿದೆ. ಸೊ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.